ಆಲ್ ಮೈ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಕೋಡ್ ವಿತ್ ಟೆಕ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಎ ಟೂಲ್ ನ ಬಳಸಿಕೊಂಡು ಹೇಗೆ ಪಿಪಿಟಿ ಪ್ರೆಸೆಂಟೇಷನ್ ನ ರೆಡಿ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವು ಪವರ್ ಪಾಯಿಂಟ್ ಅಲ್ಲಿ ಹೋಗಿ ಟೈಪ್ ಮಾಡಬೇಕು, ಇಲ್ಲ ಅಂದ್ರೆ ಚಾಟ್ ಜಿಪಿಟಿ ಇಂದ ಕಾಪಿ ಮಾಡಿ ಪೇಸ್ಟ್ ಮಾಡಿ ಫೋಟೋನೆಲ್ಲ ಹಾಕಿ ಡಿಸೈನ್ ಎಲ್ಲ ಮಾಡಬೇಕು. ತುಂಬಾ ಟೈಮ್ ತಗೊಳುತ್ತೆ. ಮಿನಿಮಮ್ ಅಂದ್ರೆ 2-3 ಅವರ್ಸ್ ನೀವು ವರ್ಕ್ ಮಾಡಲೇಬೇಕು. ನೀವು ಈಗ ಎ ಟೂಲ್ ನ ಬಳಸ್ಕೊಂಡು ಜಸ್ಟ್ 3 ಅಥವಾ 3 ಮಿನಿಟ್ಸ್ ಒಳಗಡೆ ನಿಮಗೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನ ರೆಡಿ ಮಾಡಿಕೊಡುತ್ತೆ ಎ ಟೂಲ್. ಇದೇನಿಲ್ಲ, ಸಿಂಪಲ್ ಆಗಿ ಫ್ರೀ ಆಗಿ ಇರುತ್ತೆ. ನೀವು ಯಾವುದೇ ರೀತಿ ಇದಕ್ಕೆ ಬೈ ಮಾಡ್ಬೇಕಾಗಿರಲ್ಲ ಈ ಟೂಲ್ ನ ಯೂಸ್ ಮಾಡಕ್ಕೆ. ಮತ್ತೆ ಫ್ರೀ ಟೂಲ್ ಇದು. ಏನಂದ್ರೆ ನಾನು ಹೇಳ್ತೀನಿ, ಪ್ಲೇಸ್ಟೋರ್ ಅಲ್ಲ, ಗೂಗಲ್ ಬರಬೇಕು. ನಾನು ಲ್ಯಾಪ್ಟಾಪ್ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಮೊಬೈಲ್ ಅಲ್ಲಿ ಕೂಡ ಮಾಡಬಹುದು. ಲ್ಯಾಪ್ಟಾಪ್ ಸ್ಕ್ರೀನ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಬಿಗ್ ಸ್ಕ್ರೀನ್ ಅಲ್ಲ, ಕ್ಲೀನ್ ಆಗಿ ಅರ್ಥ ಆಗುತ್ತೆ ಅಂತ ಲ್ಯಾಪ್ಟಾಪ್ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಮೊಬೈಲ್ ಇದ್ರೆ ಮೊಬೈಲ್ ಅಲ್ಲಿ ಕೂಡ ಮಾಡಬಹುದು. ನಾನು ಗೂಗಲ್ ಅಥವಾ ಕ್ರೋಮಿಗೆ ಬರ್ಬೋದು ನೀವು. ನಾನು ಗೂಗಲ್ಗೆ ಬಂದಿದ್ದೀನಿ. ಗೂಗಲ್ಗೆ ಬಂದು ಗಾಮಾ ಡಾಟ್ ಆಪ್ ಅಂತ ಸರ್ಚ್ ಮಾಡಬೇಕು. ಗಾಮಾ ಡಾಟ್ ಆಪ್ ಅಂತ ಸರ್ಚ್ ಮಾಡ್ತೀನಿ. ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ನೋಡಿ ಗೈಸ್, ಎ ನ್ಯೂ ಮೀಡಿಯಾ ಫಾರ್ ಪ್ರೆಸೆಂಟಿಂಗ್ ಐಡಿಯಾಸ್ ಪವರ್ಡ್ ಬೈ ಎ ಒಂದು ಟೂಲ್ ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಮಾಡ್ಕೊಡ್ತಿದ್ದು. ನೋಡಿ, ನೋ ಡಿಸೈನ್ ಆರ್ ಕೋಡಿಂಗ್ ಸ್ಕಿಲ್ ರಿಕ್ವೈರ್ಡ್. ಏನು ಸ್ಕಿಲ್ ಬೇಡ, ಎಲ್ಲ ಇದೇ ಮಾಡ್ಕೊಡುತ್ತೆ. ಬೆಸ್ಟ್ ಎ ಟೂಲ್ ಅಂತಾನು ಇದು ಹೇಳ್ತೀವಿ ನಾವು. ಈಗ ಸಿಂಗಪ್ ಫಾರ್ ಫ್ರೀ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ತೀನಿ. ಈಗ ಕ್ಲಿಕ್ ಮಾಡಿ ನೀವು ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಡ್ಬೋದು. ಇಮೇಲ್ ಅಡ್ರೆಸ್ ಹಾಕಿ ನೀವು ಮಾಡ್ಬೋದು. ನಾನು ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಡ್ತೀನಿ. ಈಗ ನೀವು ಅಕೌಂಟ್ ನ ಚೂಸ್ ಮಾಡಕ್ಕಿರುತ್ತೆ. ನೀವು ಇದನ್ನ ನೀವು ಮೊಬೈಲ್ ಅಲ್ಲಿ ಕೂಡ ಮಾಡಬಹುದು. ತುಂಬಾ ಟೈಮ್ ತಗೊಳುತ್ತೆ. ನೀವು ಪವರ್ ಪಾಯಿಂಟ್ ಅಲ್ಲೆಲ್ಲ ಪಿಪಿಟಿ ಮಾಡಕ್ಕೆ ಇದು ಜಸ್ಟ್ 2-3 ಮಿನಿಟ್ಸ್ ಒಳಗಡೆ ಮಾಡ್ಬೋದು. ನೋಡಿ ಗೈಸ್, ಈಗ ಇದನ್ನ ಸೆಲೆಕ್ಟ್ ಮಾಡ್ತೀನಿ ನಾನು. ನೀವು ಯಾವ ಅಕೌಂಟ್ ಇದೆಯೋ ಆ ಅಕೌಂಟ್ ನ, ನಿಮ್ಗೆ ಯಾವ ಅಕೌಂಟ್ ಇಷ್ಟನೋ ಆ ಅಕೌಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಗೈಸ್, ಈ ತರ ಬರುತ್ತೆ. ಈಗ ವೆಲ್ಕಮ್ ಟು ಇದಂತ ಬರುತ್ತೆ. ಪರ್ಸನಲ್ ಅಂತ ಕೇಳುತ್ತೆ, ಪರ್ಸನಲ್ ಅಂತ ಹಾಕ್ತೀನಿ. ವರ್ಕ್ ಸ್ಪೇಸ್ ಏನಂತ ಇದು ಹೆಂಗೆ ಇರ್ತೀನಿ. ಕ್ರಿಯೇಟ್ ಟು ವರ್ಕ್ ಪ್ಲೇಸ್ ಅಂತ ಬರುತ್ತೆ. ಈಗ ಫಾರ್ ವರ್ಕ್, ಫಾರ್ ಸ್ಕೂಲು, ಫಾರ್ ಪರ್ಸನಲ್ ಯೂಸ್ ಅಂತ ಹಾಕ್ತೀನಿ. ನೀವು ಏನ್ ಬೇಕಾ ಹಾಕ್ಬೋದು. ನಾ ಪರ್ಸನಲ್ ಯೂಸ್ ಅಂತ ಹಾಕಿ ಕೈಂಡ್ ಆಪ್ಷನ್ ಏನಂತ ಕೇಳುತ್ತೆ. ವಾಟ್ ಕೈಂಡ್ ಆಫ್ ವರ್ಕ್, ಏನಕ್ಕೆ ಯೂಸ್ ಮಾಡ್ತೀರಿ ಇದನ್ನ ಅಂತ. ನಾನು ಎಜುಕೇಶನ್ ಅಂತ ಹಾಕ್ತೀನಿ. ಎಜುಕೇಶನ್ ಅಂತ ಹಾಕೋದು ಬೆಟರು. ಸ್ಟೂಡೆಂಟ್, ಅಡ್ಮಿನಿಸ್ಟ್ರೇಟರ್, ಅದರ್. ನಾನು ಸ್ಟೂಡೆಂಟ್ ಅಂತ ಹಾಕ್ತೀನಿ. ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ ಆಫ್ ದ ರೂಲ್ ಅಂತ ನಾನು ಸ್ಟೂಡೆಂಟ್ ಅಂತ ಹಾಕ್ತೀನಿ. ಟೈಪು ಯಾವ್ದಂತ ನಾನು ಯೂನಿವರ್ಸಿಟಿ ಹೈಯರ್ ಎಜುಕೇಶನ್ ಅಂತ ಹಾಕ್ತೀನಿ. ನೀವು ಯಾವ್ದು ಬೇಕಾದ್ರೆ ಹಾಕ್ಬೋದು, ಅದೇನು ಇದಾಗಲ್ಲ. ಇದೇನಂತ ಕೇಳುತ್ತೆ, ಸೆಲೆಕ್ಟ್ ಆಪ್ಷನ್ ಇಂಟರ್ನೆಟ್ ಫ್ರಮ್ ಫ್ರೆಂಡ್ ಕಾಲೇಜಸ್ ಇದನ್ನ ಹಾಕ್ತೀನಿ. ಈಗ ಗೆಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನೋಡಿ ಗೈಸ್, ಪೇಸ್ಟ್ ಇನ್ ಟೆಸ್ಟ್ ಇದು ಮಾಡುತ್ತೆ. ಈ ತರ ಮಾಡೋದು ಇದು. ನಾನು ಇದನ್ನ ಕ್ರಿಯೇಟ್ ಫ್ರಮ್ ಒನ್ ಆಫ್ ದ ಪ್ರಮೋಟ್ ಲಿಸ್ಟ್ ಆಫ್ 5 ಸೆಕೆಂಡ್ ಒಳಗಡೆ ಮಾಡುತ್ತೆ ಇದು. ಇದು ಮತ್ತೆ ಇಲ್ಲಿ ಇಂಪೋರ್ಟ್ ಫೈಲ್ ನ ಇಂಪೋರ್ಟ್ ಮಾಡ್ಬೋದು. ಪೇಸ್ಟ್ ಇನ್ ಟೆಕ್ಸ್ಟ್ ಅಂತ ಇದೆಯಲ್ಲ, ಜನರೇಟ್ ಪೇಸ್ಟ್ ಇನ್ ಟೆಕ್ಸ್ಟ್ ಅಂತ ಇಲ್ಲ, ಅದನ್ನ ಕ್ಲಿಕ್ ಮಾಡ್ತೀನಿ. ಈಗ ಇಲ್ಲಿಗೆ ಟೆಸ್ಟ್ ಹಾಕ್ಬೇಕಲ್ಲ, ನಾನು ವಾಟ್ಸಪ್ ಅಲ್ಲಿ ಇದು ಮಾಡಿದ್ದೆ, ಅದನ್ನ ಜಸ್ಟ್ ಇದನ್ನ ಕಾಪಿ ಮಾಡ್ತೀನಿ. ಏನ್ ಕಂಟೆಂಟ್ ಬೇಕು ಅದನ್ನ ನೀವು ಟೈಪ್ ಮಾಡಬಹುದು ಅಷ್ಟೇ. ನಾನು ಇಂಟ್ರೊಡಕ್ಷನ್ ಟು ಸ್ಟಾಕ್ ಮಾರ್ಕೆಟ್, ರೋಲ್ ಆಫ್ ಸ್ಟಾಕ್ ಮಾರ್ಕೆಟ್, ಸ್ಟಾಕ್ ಎಕ್ಸ್ಚೇಂಜ್, ಪಾರ್ಟಿಸಿಪೆಂಟ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್, ಕನ್ಕ್ಲೂಷನ್ ಇಷ್ಟೇನ ಹಾಕ್ತೀನಿ. ಪ್ರೆಸೆಂಟೇಷನ್ ವೆಬ್ಸೈಟ್ ಏನಂತ ಕೇಳುತ್ತೆ, ನಾನು ಪ್ರೆಸೆಂಟೇಷನ್ ಅಂತ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನಿಮ್ಗೆ ಕೇಳುತ್ತೆ ಇದು ಯಾವ ತರ ಕಾರ್ಡ್ ಬೈ ಕಾರ್ಡ, ಕಲರ ಹೇಗಿರ್ಬೇಕು ಏನಂತ. ನಾನು ಮೀಡಿಯಮ್ ಬ್ರೀಫ್ ಬೇಡ, ನಾನು ಮೀಡಿಯಂ ಇಟ್ಟಿದ್ದೀನಿ. ಇದೆಲ್ಲ ಹೀಗೆ ಇರಲಿ. ರೈಟ್ ಇದೆ ಹೀಗೆ ಇರಲಿ. ಪಬ್ಲಿಕ್ ಇನ್ಫಾರ್ಮೇಶನ್, ಎಜುಕೇಶನ್, ಅಕ್ಸೆಸಿಬಲ್, ಇಂಗ್ಲಿಷ್ ಅಲ್ಲಿ ಇರಲಿ. ಇಮೇಜ್ ಅದು ನಾವು ಆಮೇಲೆ ಬೇಕಾದ್ರೆ ಸೆಟ್ ಮಾಡ್ಕೋಬಹುದು. ಫಾರ್ಮೆಟ್ ಯಾವ ತರ ಬೇಕಾದ್ರೂ ನಾನು ಪ್ರೆಸೆಂಟೇಷನ್ ಕ್ಲಿಕ್ ಮಾಡ್ತೀನಿ. ಈಗ ಮತ್ತೆ ಇದು ಲೆಟರ್ ಯಾವ ತರ ಇರ್ಬೇಕಂತ ಇಷ್ಟೇ ಇರಲಿ. ಮತ್ತೆ ಆಪ್ಷನ್ ಇದೆಲ್ಲ ಕೇಳುತ್ತೆ, ಇದೆಲ್ಲ ಬೇಡ. ನೆಕ್ಸ್ಟ್ ಈ ಕಡೆ ಏನು ಇಲ್ಲ. ಈಗ ಇದು ಕಾರ್ಡ್ ಎಷ್ಟು 5 ಸಾಕ, ಜಾಸ್ತಿ ಬೇಕಾ ಅಂತ ಕೇಳುತ್ತೆ. ನಾನು 5 ಸಾಕು. ಈಗ ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಬರುತ್ತೆ. ನಿಮ್ಗೆ ಥೀಮ್ ಯಾವ ತರ ಬೇಕೋ ಆ ತರ ಸೆಲೆಕ್ಟ್ ಮಾಡ್ಬೋದು. ನಾನು ಥೀಮ್ ಸೆಲೆಕ್ಟ್ ಮಾಡ್ತೀನಿ, ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿದೆ ಅದನ್ನ ಸೆಲೆಕ್ಟ್ ಮಾಡ್ಬೋದು. ನಿಮ್ ಇಷ್ಟ, ನಿಮ್ ಚಾಯ್ಸ್. ನೋಡಿ ಗೈಸ್, ಎಷ್ಟು ಸಿಂಪಲ್ ಆಗಿದೆ. ನೀವು ತುಂಬಾ ಕಾಂಪ್ಲಿಕೇಟ್ ಆಗಿ ಮಾಡಕ್ ತುಂಬಾ ಟೈಮ್ ತಗೊಳುತ್ತೆ. ಪವರ್ ಪಾಯಿಂಟ್ ಅಲ್ಲಾದ್ರೆ
ನೋಡಿ ಇದೆ ಎಲ್ಲ ಮಾಡ್ಕೊಡುತ್ತೆ, ನೀವೇನು ಮಾಡೋದು ಬೇಡ. ಜಸ್ಟ್ ಈಗ ನಾನು ಬ್ಯಾಕ್ ಗ್ರೌಂಡ್ ಇಮೇಜ್ ಆಗಿ ಯಾವ್ದು ಹಾಕೋಣ ಅಂದ್ರೆ ಚೆನ್ನಾಗಿರ್ಬೇಕಲ್ಲ, ಅದಕ್ಕೆ ನಾನು ಹುಡುಕ್ತಾ ಇದ್ದೀನಿ. ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಬೇಡ, ಇದು ಸ್ವಲ್ಪ ಜಾತ್ರೆ ತರ ಇದೆ ಗೈಸ್, ಚೆನ್ನಾಗಿಲ್ಲ. ಥೀಮ್ಸ್ ಒಂದ್ ಸ್ವಲ್ಪ ಹುಡ್ಬೇಕು. ನೀವು ಅದನ್ನ ಬೇಕಾದ್ರೆ ಸೇವ್ ಮಾಡಿ ಪವರ್ ಪಾಯಿಂಟ್ ಚೇಂಜ್ ಮಾಡ್ಬೋದು. ಥೀಮ್ಸ್ ನ ನಿಮಗೆ ಇಷ್ಟ ಬಂದಿದೆ. ನಾನು ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸಾರಿ, ಇದು ಚೆನ್ನಾಗಿಲ್ಲ, ಅಷ್ಟೊಂದು ಡಾರ್ಕ್ ಬೇಕಲ್ವ ಗೈಸ್. ಚೆನ್ನಾಗಿರೋದು ಜಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಈಗ ಕ್ಲಿಕ್ ಮಾಡ್ತೀನಿ. ಇದು ಪ್ರೀಮಿಯಂ ಇಂದು, ಅದಕ್ಕೆ ಕೆಲವೆಲ್ಲ ಪ್ರೀಮಿಯಂ ಇದೆ. ಫ್ರೀ ಇರೋದನ್ನ ಸೆಲೆಕ್ಟ್ ಮಾಡಬೇಕು. ನಾನು ಫ್ರೀ ಇರೋದನ್ನ ಸೆಲೆಕ್ಟ್ ಮಾಡ್ಬೇಕು. ಪ್ರೀಮಿಯಂ ಇದ್ರೆ ಅದು ಇದಾಗುತ್ತೆ. ಈಗ ಇದು ಪ್ರೈಮರಿ ಬಟನ್ ಅಂತ ಇದೆ, ಸೆಕೆಂಡರಿ ಬಟನ್ ಅಂತ ಇದೆ. ಜನರೇಟ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ತೀನಿ. ನೀವು ಬ್ಯಾಕ್ ಗ್ರೌಂಡ್ ಆಮೇಲೆ ಚೇಂಜ್ ಮಾಡ್ಬೋದು ಬೇಕಾದ್ರೆ. ಡೌನ್ಲೋಡ್ ಮಾಡಾದ್ಮೇಲೆ ಪವರ್ ಪಾಯಿಂಟ್ ಅಲ್ಲಿ ಇಲ್ಲಷ್ಟು ಬ್ಯಾಕ್ ಗ್ರೌಂಡ್ ಚೆನ್ನಾಗಿಲ್ಲ, ಅಲ್ಲಿ ಇದೆ ಡಾರ್ಕ್ ಲೈಟು ಇದಕ್ಕೆಲ್ಲ ಇದೆ. ಈಗ ಥೀಮ್ಸ್ ನೋಡಿ ಚೇಂಜ್ ಆಗುತ್ತೆ. ಈಗ ರೆಡಿಮೇಡ್ ಆಗ್ತಾ ಬರುತ್ತೆ ನೋಡಿ ಗೈಸ್. ಯಾವ ತರ ಇದು ಬರ್ಬೇಕಂತ ಕೇಳುತ್ತೆ ನೋಡಿ ಗೈಸ್. ದ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪ್ಲೈನ್ಡ್, ದ ರೋಲ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ನೋಡಿ ಎಲ್ಲ ಬರ್ತಾ ಇದೆ. ಕೀ ಪ್ಲೇಡ್ ಸ್ಟಾಕ್ ಮಾರ್ಕೆಟ್, ಅಂಡರ್ಸ್ಟ್ಯಾಂಡಿಂಗ್ ಸ್ಟಾಕ್ ಇಂಡೆಕ್ಸ್, ಹೌ ಟು ಸ್ಟಾರ್ಟ್ investing strategies, risk in stock market, the power of long term investing. ಈಗ ನೋಡಿ ಗೈಸ್, PPT ರೆಡಿ ಆಗಿದೆ. ರೋಲ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್, ಕೀ ಪ್ಲೇಯರ್ಸ್ ಇನ್ ದ ಸ್ಟಾಕ್ ಮಾರ್ಕೆಟ್, ಅಂಡರ್ಸ್ಟ್ಯಾಂಡಿಂಗ್ ಸ್ಟಾಕ್ ಇಂಡೆಕ್ಸ್, ಹೌ ಟು ಸ್ಟಾರ್ಟ್ investing strategies, ಮಾರ್ಕೆಟ್ ಇದೆಲ್ಲ ಬಂದಿದೆ. ಈಗ PPT ರೆಡಿ ಆಗಿದೆ. ಇದನ್ನ ನೀವು ಸೇವ್ ಮಾಡ್ತೀನಿ ಅಂದ್ರೆ ಸೇವ್ ಮಾಡ್ಬೋದು, ಏನು ಕಲರ್ ಬೇಕಾದ್ರೆ ಚೇಂಜ್ ಮಾಡ್ಬೋದು, ಇಲ್ಲೆಲ್ಲ ಆಪ್ಷನ್ ಇದೆ. ಇಲ್ಲಷ್ಟೇ ನೀವು ಬ್ಯಾಕ್ ಗ್ರೌಂಡ್ ಫೋಟೋ ಸೆಲೆಕ್ಟ್ ಮಾಡಿ ಪಿಕ್ಚರ್ ಚೇಂಜ್ ಮಾಡ್ಬೋದು, ಎಲ್ಲ ಆಪ್ಷನ್ ಇದೆ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇನ್ನು ಹೆಚ್ಚಿನ ವಿಡಿಯೋಕ್ಕಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಮತ್ತೆ ನೋಟಿಫಿಕೇಶನ್ ಅನ್ನು ಆನ್ ಮಾಡಿಟ್ಕೊಳ್ಳಿ ಗೈಸ್. ಇನ್ನೂ ಹೆಚ್ಚು ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಇದೇ ಟೆಕ್ನಾಲಜಿ ವಿಡಿಯೋಗಳು ಮತ್ತೆ ಕೋಡಿಂಗ್ ವಿಡಿಯೋಸ್ಗಳು. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಹೆಲ್ಪ್ ಆಗ್ಬೋದು. ಅವರು ತುಂಬಾ ಕಷ್ಟ ಪಡ್ತಾ ಇರ್ತಾರೆ, PPT ಮಾಡೋಕ್ಕಿದೆ ಹಾಗೆ ಹೇಗೆ ಅಂತ ಇರ್ತಾರೆ. ನೀವು ಇದನ್ನ ಅವ್ರಿಗೆ ಕೂಡ ಶೇರ್ ಮಾಡಿ, ಇದರಿಂದ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಈಗ ಡೌನ್ಲೋಡ್ ಹೇಗೆ ಮಾಡೋದಂದ್ರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋರ್ಟ್ ಟು ಪವರ್ ಪಾಯಿಂಟ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಬೇಕು. PDF ಅಂದ್ರೆ PDF ಆಗುತ್ತೆ, ಪವರ್ ಪಾಯಿಂಟ್ ಅಂದ್ರೆ ಪವರ್ ಪಾಯಿಂಟ್ ಆಗುತ್ತೆ. ಜಸ್ಟ್ ಈಗ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಸ್ವಲ್ಪ ಟೈಮ್ ತಗೊಳುತ್ತೆ ನೋಡಿ ಗೈಸ್. ಎಕ್ಸ್ಪೋರ್ಟ್ ಆಗಿದೆ. ಥ್ಯಾಂಕ್ ಯು.